ನಿಲ್ದಾಣವನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದೆ. ನಿಲ್ದಾಣವನ್ನ ಸುಸಜ್ಜಿತವಾಗಿ ನಿರ್ವಹಣೆ ಮಾಡಲು ಅಧಿಕಾರಿಗಳು ಮುಂದಾಗಬೇಕು ಅಂತ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದರು. ಇಂದು ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದಡಿಯಲ್ಲಿ ಹಳೆ ಬಸ್ ನಿಲ್ದಾಣ ಅಭಿವೃದ್ಧಿ ಕಾಮಗಾರಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅಭಿವೃದ್ಧಿ ದೃಷ್ಟಿಕೋನವನ್ನ ಮುಂದಿಟ್ಟುಕೊಂಡು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಇದೇ ತಿಂಗಳಲ್ಲಿ ಹೊಸೂರು ವೃತ್ತದ ಅಭಿವೃದ್ಧಿ ಕಾಮಗಾರಿಯ ಹಿನ್ನೆಲೆ ನಿವಾಸಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗುವುದು. 2051ಕ್ಕೆ 50% ನಗರಗಳು ಅಭಿವೃದ್ಧಿ ಹೊಂದಬೇಕು ಎಂಬ ಯೋಜನೆ ಹಾಕಲಾಗುತ್ತಿದೆ. ನಗರ ಸಾರಿಗೆ, ಕುಡಿಯುವ ನೀರು, ಸ್ಥಳೀಯ ಸಾರಿಗೆ ಹಾಗೂ ವಿದ್ಯುತ್ ಸೌಲಭ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತೋಳನಕೆರೆಯನ್ನ ಸಹ ಅಭಿವೃದ್ಧಿಪಡಿಸಲಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣವನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. 4 ವಿಮಾನಗಳನ್ನು ಹೆಚ್ಚಿಸಲು ಯೋಜಿಸಲಾಗಿದೆ. ದಾವಣಗೆರೆ ತುಮಕೂರು ನೇರ ರೈಲ್ವೆ ಮಾರ್ಗಕ್ಕೆ ಒತ್ತು ನೀಡಲಾಗುತ್ತಿದೆ. ಇದರಿಂದ ಹುಬ್ಬಳ್ಳಿ ಬೆಂಗಳೂರು ನಡುವಿನ ರೈಲ್ವೆ ಸಂಚಾರ ಅವಧಿಯಲ್ಲಿ 1 ಗಂಟೆ ಕಡಿಮೆಯಾಗಲಿದೆ. ಅಲ್ಲದೆ ರೈಲ್ವೆ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಲು ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ ಅಂತ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದರು. ನಾನು ಉಳಿದಂತೆ ಭಾರತ ಸರ್ಕಾರದಿಂದ ನಮ್ಮ ಮಹಾನಗರಕ್ಕಿರ್ಬೋದು, ನಮ್ಮ ಜಿಲ್ಲೆಗಿರ್ಬೋದು, ನಮ್ಮ ರಾಜ್ಯಕ್ಕಿರ್ಬೋದು ಏನು ನಾವು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ವಿಮಾನ ನಿಲ್ದಾಣವನ್ನ ಸುಮಾರು 300 ಕೋಟಿ ರೂಪಾಯಿಯಲ್ಲಿ ನಾವು ಪುನಃ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ನಾನು ಸಾಕಷ್ಟು ಏರ್ಲೈನ್ಸ್ಗಳಿಗೆಲ್ಲ ಮಾತಾಡಿದ್ದೇನೆ. ಆ ಡೆವಲಪ್ಮೆಂಟ್ ಆಗ್ತಾ ಇದ್ದಾಗ ಇನ್ನೊಂದಿಷ್ಟು ಕನೆಕ್ಟಿವಿಟಿಯನ್ನು ನಾವು ಶುರು ಮಾಡ್ತೇವೆ. ಮತ್ತು ದಾವಣಗೆರೆ ತುಮಕೂರು ಲೈನ್ ಅನ್ನು ನೇರ ಮಾಡಲಿಕ್ಕೆ ನಾವು ಬಹಳಷ್ಟು ಡೇ ಟು ಡೇ ನಾವು ರಿವ್ಯೂ ಮಾಡ್ತಾ ಇದ್ದೇವೆ. ಅದರ ಪರಿಣಾಮವಾಗಿ ನಾವು ಧಾರವಾಡ ಬೆಂಗಳೂರಿನ ಮಧ್ಯದ ರೈಲ್ವೆ ಸಮಯ ಏನಿದೆ, ಜರ್ನಿ ಟೈಮ್, ಅದು ಇನ್ನೂ 1 ಗಂಟೆ ಕಮ್ಮಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಲ್ಯಾಂಡ್ ಅಕ್ವಿಸಿಷನ್ ರಾಜ್ಯ ಸರ್ಕಾರ ಮಾಡಿಕೊಡ್ತೀವಿ ಅಂತ ಕೇಳಿದ್ದಾರೆ. ಅದು ನಮ್ಮೆಲ್ಲರ ಜಿಲ್ಲೆಯ ಜನಪ್ರತಿನಿಧಿಗಳು ಅದು ದಾವಣಗೆರೆ ತುಮಕೂರು ಅಂತ ಬಿಟ್ಟುಕೊಡಬಾರ್ದು ನಾವು, ಯಾಕಂದ್ರೆ ಅದು ನಮಗೆ ಲಾಭ ಆಗ್ತದೆ. ಈವನ್ ಬೆನಿಫಿಷಿಯಲ್ ಫಾರ್ ಅಸ್ ಆಲ್ಸೋ. ಅದಕ್ಕೆ ನಾನು ಆಗಾಗ ರೈಲ್ವೆ ಅಧಿಕಾರಿಗಳ ಸಭೆಯಲ್ಲಿ ದಿಲ್ಲಿಯಲ್ಲಿ ನಾನು ಮಾತನಾಡ್ತಾ ಇರ್ತೇನೆ, ಚೀಫ್ ಸೆಕ್ರೆಟರಿಗೆ ಮಾತನಾಡ್ತಾ ಇರ್ತೇನೆ. ಅದನ್ನು ಬೆನ್ನು ಹಚ್ಚಿದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಅದರ ಬೆನಿಫಿಟ್ ಆಗ್ತದೆ. ವಿಮಾನ ನಿಲ್ದಾಣದ್ದು ನಾವು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ತಿದ್ವಿ. ರೈಲು ನಿಲ್ದಾಣವನ್ನು ದೊಡ್ಡ ಪ್ರಮಾಣದಲ್ಲಿ ರೀಡೆವಲಪ್ಮೆಂಟ್ಗೆ ನಾವು ಪ್ರಪೋಸಲ್ ಅನ್ನು ಕೊಟ್ಟಿದ್ದೇವೆ. ಸೊ ಓವರ್ ಆಲ್ ಈ ಒಂದು ಅವಧಿಯಲ್ಲಿ ನಾವು ಈ ಸಮಗ್ರವಾದಂತಹ ಒಂದು ಬದಲಾವಣೆಯನ್ನು ಮಾಡಬೇಕು. ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪಕ್ಷಾತೀತವಾಗಿ ನಾವು ಕೆಲಸ ಮಾಡಬೇಕಿದೆ. ಬೆಂಗಳೂರು ನಗರಗಳಂತೆ ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ನಗರಗಳು ಬೆಳೆಯುತ್ತಿವೆ. ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಿದೆ. ಕೇಂದ್ರ ಸರ್ಕಾರ 10 ವರ್ಷಕ್ಕೆ ನೀಡುವ 2,000 ಕೋಟಿ ಅನುದಾನವನ್ನ ಈಗ ನೀಡಿದ್ರೆ ಅಭಿವೃದ್ಧಿ ಸಾಧನೆಗೆ ಪೂರಕವಾಗಲಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳು ಸಹ ಅಭಿವೃದ್ಧಿ ಹೊಂದಲಿವೆ. ಸರ್ಕಾರ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳನ್ನ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಲಾಗುವುದು. ಪ್ರಜಾಪ್ರಭುತ್ವವನ್ನ ಉಳಿಸುವ ಹೊಣೆ ಎಲ್ಲರ ಮೇಲಿದೆ ಅಂತ ಹೇಳಿದ್ರು. ನಮ್ಮ ಗುರಿ, ನಮ್ಮ ಉದ್ದೇಶ ಎಲ್ಲಿವರೆಗೆ ಯಾರು ಓಲ್ಡೆಸ್ಟ್ ರೆಸಿಡೆಂಟ್ಸ್ ಆಫ್ ದಿಸ್ ಪ್ಲೇಸ್ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಪ್ಲಾನ್ ಮಾಡ್ತಕ್ಕಂಥದ್ದಾಗಬೇಕು. ಇದರಲ್ಲಿ ನನ್ನ ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು, ನೀವು ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ಬೇಕು ಅನ್ನೋದು ಈ ನಮ್ಮ ಏನು ವ್ಯವಸ್ಥೆಗಳಲ್ಲಿ ಇದು ಹೊರ ಹೋಗ್ಬೇಕಂತಂದ್ರೆ ಐ ಪರ್ಸನಲಿ ಫೀಲ್ ಸರ್, ಅಂಡ್ ಸಿನ್ಸ್ ಯು ಹ್ಯಾವ್ ಟೇಕನ್ ಇನಿಷಿಯೇಟಿವ್, ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತೀನಿ, ತಾವು ಕೂಡ ಕೇಂದ್ರದಲ್ಲಿ ಮಾತನಾಡಿ ಇದೇನು ನಮಗೆ ವರ್ಷ 200 ಕೋಟಿಯನ್ನು ಕೊಡ್ತಿದ್ರೆ ಅದು 10 ವರ್ಷದ ದುಡ್ಡು ಇದೇ ಸಾಲ ಅಥವಾ ಬರೋ ವರ್ಷಕ್ಕೆ 2 ಸರ್ಕಾರಗಳು ಒಪ್ಪಿಗೆ ಕೊಟ್ಬಿಟ್ರೆ ಆ ದುಡ್ಡನ್ನ ನಾವು ಬಾರೋ ಮಾಡಿ ಅಟ್ಲೀಸ್ಟ್ 2,000 ಕೋಟಿ ನಾವು ಹುಬ್ಬಳ್ಳಿ ಧಾರವಾಡಿಗೆ ಹಾಕಿದ್ರೆ ಅಟ್ಲೀಸ್ಟ್ ಗುಣಮಟ್ಟದ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಂದು ಹಳೆ ಬಸ್ ನಿಲ್ದಾಣ ಹೊಸದಾಗಿ ನಿರ್ಮಾಣವಾಗಿದೆ. ಕಳೆದ 1.5 ವರ್ಷದಲ್ಲಿ 4 ಬಾರಿ ಭೇಟಿ ನೀಡಿ ನಿಗದಿತ ದಿನಾಂಕದಲ್ಲಿ ಬಸ್ ನಿಲ್ದಾಣ ಉದ್ಘಾಟನೆ ಮಾಡಲು ಸೂಚಿಸಲಾಗಿತ್ತು. ಅದರಂತೆ ಇಂದು ಉದ್ಘಾಟನೆ ಮಾಡಲಾಗುತ್ತಿದೆ. ನಗರಗಳು ಅಭಿವೃದ್ಧಿಯಾಗುತ್ತಿವೆ. ನಗರ ಹಾಗೂ ಇತರೆ ಊರುಗಳಲ್ಲಿ ಜನರಿಗೆ ಸಹಕಾರ ಸದುಪಯೋಗವಾಗುವ ನಿಟ್ಟಿನಲ್ಲಿ ಬಸ್ ಕಾರ್ಯಾಚರಣೆ ಮಾಡಬೇಕು ಅಂತ ತಿಳಿಸಿದರು.
ಹೊಸ ಬಸ್ ನಿಲ್ದಾಣ ಅಂದ್ರೆ ನಾವು ಇರ್ತಕ್ಕಂಥದ್ದೆಲ್ಲ ಹೇಳೋದು ಹಳೆ ಬಸ್ ನಿಲ್ದಾಣ ಅಂತ ಹೇಳ್ತೀವಿ, ಆದರೆ ಇವತ್ತು ಹೊಸ ಬಸ್ ನಿಲ್ದಾಣ ಆಗಿ ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಉಪಸ್ಥಿತಿದ್ದೇವೆ. ಭಾಳಷ್ಟು ಬೇಗ ಮುಗಿಬೇಕಂತಕ್ಕಂಥದ್ದು ಇತ್ತಿದ್ದು ಕಳೆದ 1.5 ವರ್ಷದ ಅವಧಿಯಲ್ಲಿ ನಾನೇನು ಇವತ್ತು ಅವತ್ತು ಸ್ಟಾರ್ಟ್ ಮಾಡಿ ಭಾಳಷ್ಟು ಒತ್ತಡವನ್ನು ಹಾಕಿದ್ದೀನಿ ಆಗಬೇಕಂತೇಳಿ. ಕಳೆದ 1.5 ವರ್ಷದಲ್ಲಿ ಸುಮಾರು 4 ಬಾರಿ ನಾ ಈ ಬಸ್ ಸ್ಟ್ಯಾಂಡಿಗೆ ನಮ್ಮೆಲ್ಲ ಅಧಿಕಾರಿಗಳ ಜೊತೆ ನಿರಂತರವಾಗಿ ವ್ಯವಸ್ಥಿತವಾಗಿ ಬೆನ್ನು ಹತ್ತಿ ಟೈಮ್ ಬೌಂಡ್ ಲಿಮಿಟ್ನಾಗ ಮುಗಿಬೇಕು. ಯಾವುದೇ ಕಾಮಗಾರಿಗಳಿದ್ದರೂ ಕೂಡ ಅವನ್ನ ಸರಿಯಾದ ಸಮಯದಲ್ಲಿ ಉದ್ಘಾಟನೆಗೊಂಡ್ರೆ ಅದಕ್ಕೊಂದು ವಿದ್ಯುಕ್ತವಾಗಿ ಚಾಲನೆ ಅಂದರೆ ಅದಕ್ಕೊಂದು ಉಪಯೋಗ ಆಗುತ್ತೆ. ಅದು ನಾವು ಡಿಲೇ ಮಾಡ್ಕೊಂತ ಹೋದ್ವಿ ಅಂದ್ರೆ ಯಾವುದೂ ಕೂಡ ಕಾಸ್ಟು ಹೆಚ್ಚಿಗೆ ಆಗುತ್ತೆ ಮತ್ತು ವ್ಯವಸ್ಥೆಗಳ ಜನರು ಭಾಳಷ್ಟು ಮಾತಾಡ್ಕೊಳ್ಳೋಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದಾಗ ನಮ್ಮ ಎಂಪಿಯವರು ಗಾಳಿಯವರು ನಾವು ನಿರಂತರವಾಗಿ 4-5 ಸಲ ವಿಸಿಟ್ ಮಾಡಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡ್ಬಂದಿದ್ದೆ. ಕಳೆದ 2 ತಿಂಗಳಿಂದ ಬಂದಾಗ ಹೇಳಿದ್ರು ನಮಗೆಲ್ಲರೂ, ಸರ್ ಇನ್ನಾದರೂ ಯಾವಾಗ ಅಂತೇಳಿ. ನಾನು ಅವತ್ತು ಕೊನೆಗೆ ಹೇಳಿದ್ದೆ, ಇವತ್ತು ಎನಿ ಕಾಸ್ಟ್ ನಾವು ಜನವರಿಯಲ್ಲಿ ಉದ್ಘಾಟನೆ ಮಾಡಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ವಿ. ಅದರ ಅನುಗುಣವಾಗಿ ಇವತ್ತು ಜನವರಿಗೆ ಉದ್ಘಾಟನೆಯನ್ನು ಮಾಡಿಸುವಂಥ ಕೆಲಸವನ್ನು ಇವತ್ತು ಆಗ್ತಾ ಇದೆ. ಇದೇ ವೇಳೆ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.